ಕೆಟ್ಟದ್ದೋ ಮನುಜ, ಈ ಲೋಕದಲ್ಲಿ ದುಡ್ಡು ಕೆಟ್ಟದ್ದೋ ಮನುಜ. ಜುಟ್ಟಾಗಬಾರದೋ ಹಣ ನಿನ್ನ ತಲೆಗೆ, ಆಗಬೇಕೋ ಕಾಲಿನ ಅಡಿಗೆ. ಇದು ಸಂತ ಶಿಶುನಾಳ ಶರೀಫರು ಹೇಳಿರೋಂಥ ಒಂದು ಸಾಲು. ಇದ್ಯಾಕಪ್ಪ ಈ ಸಾಲು ಅಂದ್ರೆ, ಈಗ ನಾವು ದುಡ್ಡಿಲ್ಲ ಅಂತ ಎಷ್ಟು ಮಾಡ್ತಾ ಇರ್ತೀವೋ, ಅದೇ ರೀತಿ ದುಡ್ಡು ಬಂತು ಅಂದ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಅದರಿಂದ ಹಾಳಾದವರು ತುಂಬಾ ಜನ ಇದ್ದಾರೆ ಅನ್ನೋದಕ್ಕೆ ಇದೊಂದು ಕತೆ. ಇದು ಒಂದು ಸಾಧಕರ ಕತೆ. ಅಂದ್ರೆ ಸಾಧಕ ಬಿಹಾರದ ಮೂಲದ ಒಬ್ಬ ಸಂಜೀವ್ ಕುಮಾರ್ ಅನ್ನೋರು 2011ನೇ ಇಸ್ವಿಯಲ್ಲಿ ಕೌನ್ ಬನೇಗಾ ಕರೋಡ್ಪತಿಯಲ್ಲಿ 5 ಕೋಟಿ ರೂಪಾಯಿ ಬಹುಮಾನವನ್ನು ಪಡಿತಾರೆ. ಇದು 5 ಕೋಟಿ ರೂಪಾಯಿ ಪಡೆದವರಲ್ಲಿ ಮೊದಲನೇ ವ್ಯಕ್ತಿ ಇವರು. ಇವರು IAS ಆಗಬೇಕು ಅಂತ ಬಹಳ ಆಸೆ ಇರ್ತ ಒಂದು ಯುವಕ. ಹಾಗೆ ಕನ್ಸು ಹಿಂಗ್ ಮಾಡ್ಬೇಕು ಅಂತೆಲ್ಲ ಅನ್ಕೊಂಡಿರ್ತಾರೆ. ಆದ್ರೆ ದುಡ್ಡು ಕೈಗೆ ಬಂದ್ಮೇಲೆ ಏನಾಗುತ್ತೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಒಂದಷ್ಟು ಜನ ಅವ್ರನ್ನ ದಿನ ಅಲ್ಲಿ ಇಲ್ಲಿ ಫಂಕ್ಷನ್ ಕರೀತಾ ಇರ್ತಾರೆ. ಸೆಲೆಬ್ರಿಟಿ ಇದ್ ಮಾಡಿ ಟಿವಿಲೆಲ್ಲ ಬಂದ್ರು ಅಂತ ಹೋಗ್ತಾರೆ, ಅಧ್ಯಕ್ಷತೆ ಮಾಡ್ತಿರ್ತಾರೆ. ಆದ್ರೆ ಕೆಲಸ ಇರಲ್ಲ. ಏನ್ ಮಾಡ್ಬೇಕು ಅಂತ ಅವರಿಗೆ ಯಾವ್ದು ಲೆಕ್ಕಾಚಾರ ಯೋಚನೆಗಳಿಲ್ಲದೆ, ಸರಿಯಾದ ಮಾರ್ಗದರ್ಶನ ಇಲ್ಲದೆ, ಕೆಲ ಸ್ನೇಹಿತರ ಜೊತೆ ಇದನ್ನ ಹಂಚ್ಕೊಂಡು ಅವರು ಐಡಿಯಾ ಕೊಟ್ಟಂಗೆ ಅವ್ರು ಏನ್ ಮಾಡ್ತಾರೆ, ಡೆಲ್ಲಿಗೆ ಬಂದ್ಬಿಟ್ಟು ಅಲ್ಲೊಂದು ಗೊತ್ತೇ ಇಲ್ದಿದ್ದ ಒಂದು ಕಾರ್ ಟ್ಯಾಕ್ಸಿ ಬಿಸ್ನೆಸ್ ಅನ್ನ ಶುರು ಮಾಡ್ತಾರೆ. ಅದರಿಂದ ಅವ್ರು ಕೈ ಸುಟ್ಕೊಂತಾರೆ. ಅದಾದ್ಮೇಲೆ ಫಿಲಂ ಮಾಡ್ತೀನಿ ಅಂತ ಮುಂಬೈಗೆ ಬರ್ತಾರೆ, ಡೈರೆಕ್ಷನ್ ಮಾಡ್ತೀನಿ ಅಂತ ಅಲ್ಲಿ ಕೈ ಸುಟ್ಕೊಂತಾರೆ. ಕಷ್ಟ ಅಂತ ಕೇಳ್ದವರಿಗೆಲ್ಲ ದುಡ್ಡು ಕೊಡ್ತಾರೆ. ಕೊನೆಗೆ ಕುಡ್ತಾ ಸಿಗರೇಟು ಇವೆಲ್ಲ ಚಟಗಳನ್ನು ಶುರು ಮಾಡಿ ಕೊನೆಗೆ ತನ್ನ ಸಂಸಾರ ಸಹಿತ ಹಾಳು ಮಾಡ್ಕೊಂತಾರೆ. ಆಮೇಲೆ ಅವ್ರಿಗೆ ಜ್ಞಾನೋದಯ ಆದ್ಮೇಲೆ ಅವ್ರೇನ್ ಮಾಡ್ತಾರೆ, ಅವನ್ನೆಲ್ಲ ಬಿಡಕ್ಕೆ ಏನ್ ಮಾಡ್ತಾರೆ, ಇದರಿಂದ ದೂರ ಬರಬೇಕು ಅಂತ ಮತ್ತೆ ವಾಪಸ್ ಬಂದ್ಬಿಟ್ಟು ಒಂದು ಕೋಚಿಂಗ್ ಸೆಂಟರ್ ಓಪನ್ ಮಾಡಿ ಅಲ್ಲಿ ವಿದ್ಯಾರ್ಥಿಗಳಿಗೆ ತರಬೇತಿ ಕೊಡಕ್ಕೆ ಶುರು ಮಾಡ್ತಾರೆ. ಇದು ಒಬ್ಬ ಸಾಧಕರಾಗಿ ಏನು ದುಡ್ಡು ಬಂತು, ಈಗ ಎಲ್ಲರೂ ಹೇಳ್ತಾ ಇರ್ತೀವಿ ನಾವು ದುಡ್ಡಿಲ್ಲ, ಏನ್ ಮಾಡಿದ್ರು ದುಡ್ಡು ಸಿಗ್ತಿಲ್ಲ ಅಂತ. ಆದ್ರೆ ಕೆಲವೊಂದು ಟೈಮ್ ಏನಾಗುತ್ತೆ, ದುಡ್ಡು ಸಿಗಲ್ಲ ಅನ್ನಕ್ಕೆ ಎಷ್ಟು ಕಷ್ಟ ಆಗುತ್ತೋ, ಅದೇ ತರ ಸಡನ್ ಆಗಿ ಸಿಕ್ಕಿದ ದುಡ್ಡನ್ನ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಈ ತರ ಜೀವನವನ್ನ ನಮ್ಮ ದುಡ್ಡನ್ನು ಹಾಳು ಮಾಡ್ಕೊಳ್ಳೋದಲ್ಲದೆ ಜೀವನನೂ ಹಾಳು ಮಾಡ್ಕೊಳ್ಳೋ ಪರಿಸ್ಥಿತಿ ಬರುತ್ತೆ. ಅದಕ್ಕೆ ಶರೀಫರ ಒಂದು ಸಾಲಿನಂಗೆ ದುಡ್ಡನ್ನ ಎಷ್ಟು ಬೇಕು, ನಮ್ಮ ಅವಶ್ಯಕತೆಗೆ ಮಾತ್ರ ದುಡಿಬೇಕು ಅನ್ನೋ ಯೋಚನೆ ಮಾಡೋಣ. ಇಷ್ಟವಾದ್ರೆ ಲೈಕ್ ಮಾಡಿ, ಸಾಧ್ಯವಾದಷ್ಟು ಶೇರ್ ಮಾಡಿ, ಅನಿಸಿಕೆ ಇದ್ರೆ ಕಮೆಂಟ್ ಮಾಡಿ. ಧನ್ಯವಾದಗಳು.